ನಮಸ್ಕಾರ ಸ್ನೇಹಿತರೆ, ಇದಂತೂ ಭರ್ಜರಿ ಗುಡ್ ನ್ಯೂಸ್ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ನೋಡಿ, ಈಗ ಕೇಂದ್ರ ಸರ್ಕಾರದಿಂದ ಪ್ರತಿ ಮಹಿಳೆಗೆ ಅಂದರೆ ಒಂದು ಕುಟುಂಬದ ಒಬ್ಬ ಮಹಿಳೆಗೆ 10,000 ರೂಪಾಯಿಯನ್ನು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಇದರಲ್ಲಿ ಒಟ್ಟು 75 ಲಕ್ಷ ಮಹಿಳೆಯರಿಗೆ 10,000ನ ಅವರವರ ಖಾತೆಗಳಿಗೆ DBT ಮೂಲಕ ಜಮೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ 10,000 ರೂಪಾಯಿ ಯಾರಿಗೆಲ್ಲ ಸಿಗುತ್ತೆ, ವಿಡಿಯೋನ ಪೂರ್ತಿ ನೋಡಿ, ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರದಿಂದ ಪ್ರತಿ ಮನೆಯ ಒಡತಿಗೆ 2,000 ರೂಪಾಯಿ ಹಣ ಬರ್ತಾ ಇದೆ. ಅದು ಗೃಹಲಕ್ಷ್ಮಿಯ ಹಣ ಸ್ನೇಹಿತರೆ. ನೀವೀಗಾಗಲೇ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿಯ ಯೋಜನೆಯಡಿ 21 ಕಂತುಗಳು ಟೋಟಲ್ 42,000 ರೂಪಾಯಿನ ಕಾಂಗ್ರೆಸ್ ಸರ್ಕಾರ ನಿಮ್ಮ ಖಾತೆಗಳಿಗೆ DBT ಮೂಲಕ ನೇರ ಜಮಾ ಮಾಡಿದೆ. ಅದೇ ರೀತಿ ಮೋದಿ ಸರ್ಕಾರ ಕೂಡ 10,000 ರೂಪಾಯಿನ ನೇರವಾಗಿ 75 ಲಕ್ಷ ಮಹಿಳೆಯರಿಗೆ ಜಮೆ ಮಾಡ್ತಾ ಇದೆ. ಅದು ಎಲ್ಲಪ್ಪ ಅಂದರೆ CM ಮಹಿಳಾ ರೋಜ್ಗಾರ್ ಯೋಜನೆ. ಈ ಯೋಜನೆಗೆ ಬಿಹಾರದ ಪಾಟ್ನಾದಲ್ಲಿ ಮೋದಿಯವರು ಚಾಲನೆ ಕೊಟ್ಟಿದ್ದಾರೆ. ಇನ್ನೇನು ಬಿಹಾರದಲ್ಲಿ ಚುನಾವಣೆ ನಡೆಯುತ್ತೆ, ಆ ಕಾವಿನ ಹೊತ್ತಲ್ಲೇ NDA ಈ ಯೋಜನೆಗೆ ಚಾಲನೆ ನೀಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಮಹಿಳಾ ಸಬಲೀಕರಣ ಸ್ನೇಹಿತರೆ. ಈ ಯೋಜನೆ ಬರೀ ಬಿಹಾರದ ಮಹಿಳೆಯರಿಗೆ ಮಾತ್ರ. ಅಲ್ಲಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಂದ ಈ ಯೋಜನೆಗೆ ಮೋದಿಯವರ ಜೊತೆ ಚಾಲನೆ ಸಿಕ್ಕಿದೆ ಸ್ನೇಹಿತರೆ. ನೋಡಿ, ಇದ್ರ ಜೊತೆಲಿ ಗೃಹಲಕ್ಷ್ಮಿಯ ಮಾದರಿಯಲ್ಲಿ ಬಿಹಾರದಲ್ಲಿ RJD ಪಕ್ಷವು ಘೋಷಣೆ ಮಾಡಿದೆ, ನಾವೇನಾರು ಅಧಿಕಾರಕ್ಕೆ ಬಂದರೆ ಪ್ರತಿ ಕುಟುಂಬದ ಮನೆ ಒಡೆತಿಗೆ 2,500 ರೂಪಾಯಿ ನಾವು ಕೊಡ್ತೀವಿ ಅಂತ ಅಲ್ಲಿ RJD ಕೂಡ ಘೋಷಣೆ ಮಾಡಿದೆ ಸ್ನೇಹಿತರೆ. ನೋಡಿ, ಕಾಂಗ್ರೆಸ್ ಸರ್ಕಾರದ ಕರ್ನಾಟಕದ ಗೃಹಲಕ್ಷ್ಮಿಯ ಯೋಜನೆಯನ್ನು ಮೋದಿಯವರು ಅಂದರೆ BJP ಪಕ್ಷವು ಬಿಹಾರದಲ್ಲಿ ಪ್ರಯೋಗ ಮಾಡಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ಕಾಂಗ್ರೆಸ್ ಪಕ್ಷ ವರ್ಷಕ್ಕೆ 24,000 ಕೊಟ್ಟರೆ ಅಲ್ಲಿ ಒಂದೇ ಸಾರಿ 10,000 ರೂಪಾಯಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನು ವಿರೋಧಿಸುವ BJP ಬಿಹಾರದಲ್ಲಿ ಮಾತ್ರ 10,000 ರೂಪಾಯಿನ ಕೊಟ್ಟಿದೆ ಸ್ನೇಹಿತರೆ. ಇದೇ ತರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.